ಮೇ 15ರಿಂದ 18ರವರೆಗೆ ಭಟ್ಕಳ ಮಣ್ಕುಳಿಯಲ್ಲಿರುವ ರಾಘವೇಂದ್ರ ಮಠ ಸಭಾಭವನದಲ್ಲಿ ಬೃಹತ್ ಹಲಸು ಮತ್ತು ಹಣ್ಣಿನ ಮೇಳ ಆಯೋಜಿಸಲಾಗಿದೆ. ಈ ಕುರಿತು ರಂಜನ್ ಇಂಡಿಯನ್ ಏಜೆನ್ಸಿ ಮಾಲಕಿ ಶಿವಾನಿ ಶಾಂತಾರಾಮ್ ಮಾಹಿತಿ ನೀಡಿದರು. ಸ್ಪಂದನ ಚಾರಿಟೇಬಲ್ ಟ್ರಸ್ಟ್, ರಂಜನಾ ಇಂಡಿಯನ್ ಭಟ್ಕಳ, ಬೆನಕಾ ಈವೆಂಟ್ಸ್ ಕುಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಮೇ 15ರಿಂದ 18ರವರೆಗೆ ತಾಲೂಕಿನ ಮಣ್ಕುಳಿಯಲ್ಲಿರುವ ಶ್ರೀ ರಾಘವೇಂದ್ರ ಮಠ ಸಭಾಭವನದಲ್ಲಿ ಬೃಹತ್ ಹಲಸು ಮತ್ತು ಹಣ್ಣಿನ ಮೇಳ ಆಯೋಜಿಸಲಾಗಿದೆ ಎಂದು ರಂಜನ್ ಇಂಡಿಯನ್ ಏಜೆನ್ಸಿ ಮಾಲಕಿ ಶಿವಾನಿ ಶಾಂತಾರಾಮ್ ಮಾಹಿತಿ ನೀಡಿದರು. ತಾಲೂಕಿನ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ವರ್ಷ ಸಾರ್ವಜನಿಕ ಸಹಕಾರದೊಂದಿಗೆ ಹಲಸು ಮೇಳವನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಾಗಿತ್ತು. ಈ ವರ್ಷ ಕಳೆದ ವರ್ಷಕ್ಕಿಂತಲೂ ಆಕರ್ಷಕವಾಗಿ ಮೇಳವನ್ನ ನಡೆಸಲಾಗುತ್ತಿದೆ. ತುಮಕೂರು ಹಾಗೂ ಪುದುಚೇರಿಯಿಂದ ಆಗಮಿಸಿದ ಬೃಹತ್ ಆಕಾರದ ಹಲಸು ಹಾಗೂ ಚಂದ್ರ ಹಲಸು ಈ ವರ್ಷದ ಮೇಳದ ವಿಶೇಷವಾಗಿರುತ್ತದೆ. ಹಲಸಿನ ಬಗೆಬಗೆಯ ಖಾದ್ಯಗಳು, ಇಳಕಲ್ ಸೀರೆಗಳು, ಚನ್ನಪಟ್ಟಣ ಬೊಂಬೆಗಳು ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಿಂದ ಉತ್ಪನ್ನಗಳು ಹಾಗೂ ಮಾರಾಟಗಾರರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಬಾರಿ ಸ್ವಲ್ಪ ಬೇಗ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಮಳೆಗಾಲದ ಮಧ್ಯದಲ್ಲಿ ಅಂದ್ರೆ ಜೂನ್ ಮಧ್ಯಭಾಗದಲ್ಲಿ ಜುಲೈ ಮಧ್ಯಭಾಗದಲ್ಲಿ ನಾವು ಮಾಡಿದ್ವಿ. ಆದ್ರೆ ಈ ಸರಿ ಹಲಸಿನ ಹಣ್ಣು ವಿಶೇಷವಾಗಿ ಪುದುಚೇರಿಯಿಂದ ಬೃಹತ್, ತಾವು ನೋಡಿರ್ಬೋದು, ಒಂದು ಹಲಸಿನ ಹಣ್ಣು ಅಂದ್ರೆ ಈ ಟೇಬಲ್ ಅಷ್ಟು ಉದ್ದ ಇರ್ತದೆ, ಒಂದು 50ರಿಂದ 60 kg ಅಷ್ಟು ಉದ್ದದ, ಅದೊಂದು ವಿಶೇಷ ಆಕರ್ಷಣೆ ಈ ಬಾರಿ. ಅದಲ್ಲದೆ ತುಮಕೂರಿನಿಂದ ರುದ್ರಾಕ್ಷಿ ಹಣ್ಣು ಇರ್ಬೋದು, ವೆರೈಟಿ ಹಲಸಿನ ಹಣ್ಣು ತುಂಬಾ ಚಂದ್ರ ಹಲಸು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲವೂ ಕೂಡ ಕಳೆದ ವರ್ಷ ಹೇಗಿತ್ತು ಈ ವರ್ಷವೂ ಅದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದ ಅಂಗಡಿಗಳು ಸಹ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಈ ಸರಿ ಭಟ್ಕಳ ಅಂದ ಕೂಡಲೇ ಭಟ್ಕಳ ಫೇಮಸ್ಸು, ಒಂದು ಭಟ್ಕಳ ಹಲ್ವಾ, ಭಟ್ಕಳ ಮಲ್ಲಿಗೆ, ಭಟ್ಕಳ ಬಿರಿಯಾನಿ. ಈ ಬಾರಿ ಭಟ್ಕಳದಲ್ಲಿ ಹಲಸಿನಕಾಯಿ ಬಿರಿಯಾನಿ ಸಹ ವಿಶೇಷವಾಗಿ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ. ಆ ಖಾದ್ಯವನ್ನ, ಹಲಸಿನ ಹಣ್ಣಿನ ಖಾದ್ಯಗಳನ್ನ ತಾವೆಲ್ಲ ಸವಿಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಪಾಲ್ಗೊಳ್ಬೇಕು. ನಾವು ಸ್ಪಂದನದರು ಇರ್ಬೋದು, ರಂಜನ್ ಇಂಡಿಯನ್ ಏಜೆನ್ಸಿ ಇರ್ಬೋದು, ನಾವು ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಹಿಂದೆಯೂ ಕೊಟ್ಟಿದ್ದೇವೆ, ಮುಂದೆಯೂ ಕೊಡ್ತೇವೆ. ಇವತ್ತು ಈ ಬಾರಿನೂ ನಾವು ಕೊಡ್ತಾ ಇದ್ದೇವೆ. ಸ್ಪಂದನ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷ ಭವಾನಿ ಶಂಕರ್ ನಾಯ್ಕ್ ಮಾತನಾಡಿ, ಸ್ಥಳೀಯ ರೈತರನ್ನ ಉತ್ತೇಜಿಸುವ ಉದ್ದೇಶದಿಂದ ಇಂತಹ ಮೇಳವನ್ನ ಆಯೋಜಿಸಲಾಗಿದ್ದು, ಕಳೆದ ಬಾರಿ ನಿರೀಕ್ಷೆಗೂ ಮೀರಿ ಜನರು ಆಗಮಿಸಿದ್ದರು. ಈ ಬಾರಿಯೂ ಮೇಳ ಯಶಸ್ವಿಯಾಗುತ್ತದೆ ಎಂದರು. ನಾವು ಹೋದ ವರ್ಷ ಪ್ರಪ್ರಥಮವಾಗಿ ಭಟ್ಕಳದಲ್ಲಿ ಹಲಸು ಮೇಳ ಅಂತ ಒಂದು ವಿನೂತನ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಭಟ್ಕಳಕ್ಕೆ ಇದು ಮೊದಲು, ಆ ಕಡೆ ದಕ್ಷಿಣ ಕನ್ನಡದಲ್ಲೆಲ್ಲ ಆಗ್ತಾ ಇತ್ತು. ನಮ್ಮ ಭಟ್ಕಳದಲ್ಲಿ ಏನಾದರೂ ಒಂದು ಸ್ಥಳೀಯ ರೈತರಿಗೆ ಹಾಗೂ ಸ್ಥಳೀಯ ಉದ್ಯಮಿಗಳಿಗೆ ಏನಾದರೂ ಒಂದು ನಾವು ಕೊಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೆ ಸಾರ್ವಜನಿಕರಿಂದ ತುಂಬ ಉತ್ತಮ ಪ್ರತಿಕ್ರಿಯೆ ಬಂತು. ಕೆಲವೊಂದು ಲೋಪದೋಷನೂ ಆಯಿತು. ಮೊದಲನೇದಾಗಿ ಅಂದರೆ ಪಾರ್ಕಿಂಗ್ ಇರ್ಬೋದು, ಅವೆಲ್ಲವನ್ನು ಈ ಸಾರಿ ನಾವು ಕರೆಕ್ಟಾಗಿ ಮಾಡಿಕೊಂಡು, ಕ್ರೌಡ್ ಇರ್ಬೋದು, ನಾವು ಎಣಿಸೋದಕ್ಕಿಂತ ಡಬಲ್ ಟಿಬಲ್ ಬಂತು. ಸ್ವಲ್ಪ ಎಲ್ಲ ಲೋಪದೋಷ ಆಯಿತು. ಅದನ್ನು ಈ ವರ್ಷ ಅದನ್ನು ಅಂದರೆ ನಿವಾರಣೆ ಮಾಡಿಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವಿಲ್ಲಿ ಜನರಿಗೆ ಅದನ್ನು ಮುಟ್ಟಬೇಕು. ಅದಕ್ಕಾಗಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬೆನಕಾ ಈವೆಂಟ್ಸ್ ಮಾಲೀಕ ಗಣೇಶ್ ಶೆಟ್ಟಿ ಮಾತನಾಡಿ, ಕಳೆದ ಸಲ ಕಾರವಾರ ಹಾಗೂ ಮುಂಬೈನಿಂದ ಕೂಡ ಮೇಳಕ್ಕೆ ಜನರು ಆಗಮಿಸಿದ್ದರು. ಈ ಮೇಳದಲ್ಲಿ 3 ಹಲಸಿನ ಸ್ಟಾಲ್ಗಳು, ಅಂಕೋಲಾದ ಕರಿ ಈಶಾಡ್ ಮಾವು, ಲಿಚ್ಚಿ ಹಣ್ಣು, ಹಲಸಿನ ಸಾಫ್ಟಿ, ಹಲಸಿನ ಬಿರಿಯಾನಿ ಸೇರಿದಂತೆ ಆಯ್ದ ವಸ್ತುಗಳಿಗೆ ಮಾತ್ರ ಜಾಗವನ್ನ ಕಲ್ಪಿಸಲಾಗುತ್ತದೆ ಎಂದರು. ಈ ಸಲ 3 ಹಲಸಿನ ಸ್ಟಾಲ್ನವರು ಬರ್ತಾ ಇದ್ದಾರೆ, 3 ಜೊತೆಗೆ ಮ್ಯಾಂಗೋ ಸ್ಟಾಲ್ ಕೂಡ ಬರ್ತಾ ಇದ್ದಾರೆ ರಾಮನಗರದಿಂದ. ಹಾಗೆ ಅಂಕೋಲಾ ಭಾಗದ ಒಬ್ರಿಗೆ ಟ್ರೈ ಮಾಡಿದೀವಿ, ಈಶಾಡ್ ಅವರಿಗೆ ಟ್ರೈ ಮಾಡಿದೀವಿ, ಅವ್ರು ಕೂಡ ಬರುವಂತ ನಿರೀಕ್ಷೆಯಲ್ಲಿದ್ದೇವೆ. ಹಾಗೆ ಇನ್ನಿತರ ಸುಮಾರು ಹಣ್ಣು ಲೋಕಲ್ ಒಬ್ರು ಹಣ್ಣಿನ ಸ್ಟಾಲ್ಗಳು ಇಡ್ತಾ ಇದ್ದಾರೆ. ಲೋಕಲ್ ಭಟ್ಕಳದ ಯಾರು ಆರೀಫೋ ಏನೊಬ್ರು ಇಲ್ಲಿನವರೇ ಹಣ್ಣಿನ ಸ್ಟಾಲ್ಗಳು ಇಡ್ತಾ ಇದ್ದಾರೆ. ಅವರು ವೆರೈಟಿ ಹಣ್ಣಿನ ಲಿಚ್ಚಿ ಮತ್ತಿನೊಂದು, ಹಾಗೆ ಇನ್ನಿತರ ಹಲಸಿನ ಸಾಫ್ಟಿ ಇಲ್ಲಿನವರ ಒಬ್ರು ಯಾರು ಇಡ್ತಾ ಇದ್ದಾರೆ, ಹಲಸಿನ ಹಣ್ಣಿನ ಸಾಫ್ಟ್ ಇದೆ ಅದು ಬಿಡ್ತಾ ಇದೆ. ಹಾಗೆ ಇನ್ನಿತರ ಸುಮಾರು ಇಳ್ಕಸಾಲಿ, ಹೆಗ್ಗೊಡ್ಕಾದಿ, ಚನ್ನಪಟ್ಟಣ ಬೊಂಬೆ, ಹಾಗೆ ಸುಮಾರು ವೆರೈಟಿಗಳು ಬರ್ತಾ ಇದೆ. ಆದಷ್ಟು ನಾವು ಈ ಸಂತೆ ತರ ಆಗ್ಬಾರ್ದು ಅಂತ ಹೇಳಿ, ಅಂದ್ರೆ ಈ ಜನಕ್ಕೆ ನನ್ಗೆ ಗೊತ್ತಿರ್ಬೋದು ಮೇಳ ಅಂತ ಹೇಳಿದ್ರೆ ಒಂಥರ ಈ ಎಲ್ಲ ಐಟಮ್ ಇಡಬಾರ್ದು ಅಂತೇಳಿ ಸ್ವಲ್ಪ ಆದಷ್ಟು ವೆರೈಟಿ ಸ್ಟಾಲ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಬಂದವರಿಗೆ ವ್ಯಾಪಾರ ಆಗ್ಲಿ ಅಂತ ಹೇಳಿ ಒಂದು ಮೇಳನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ರಂಜನ್ ಇಂಡಿಯನ್ ಗ್ಯಾಸ್ ಹಾಗೆ ಸ್ಪಂದನದವರು ಈ ಸಲ ನಮ್ಗೆ, ಯಾಕಂದ್ರೆ ಹೋದ ವರ್ಷ ಅವರಿಗೂ
ನಮ್ಗೆ ಫಸ್ಟ್ ಟೈಮ್, ನಮಗೂ ಗೊತ್ತಿರ್ಲಿಲ್ಲ ಇಷ್ಟು ಯಶಸ್ವಿ ಆಗುತ್ತೆ ಅಂತ. ಈ ವರ್ಷ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಾಂಡುರಂಗ ನಾಯ್ಕ್, ಶಾಂತಾರಾಮ್ ಭಟ್ಕಳ, ಪ್ರಸಾದ್ ಮತ್ತಿತರರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.